ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 3 ಅವರು 2024-25ರ SSLCಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಆಲ್ರೆಡಿ ನಾನು ಗಣಿತದಲ್ಲಿ ಏನು ಮಾಡಿದ್ದೀನಿ, ಫಸ್ಟ್ ಕ್ವಶನ್ ಪೇಪರಲ್ಲಿ 1 to 24 ಕ್ವಶನ್ಸನ್ನು ಅಂದರೆ 1 ಮತ್ತು 2 ಅಂಕಗಳನ್ನು ಸಾಲ್ವ್ ಮಾಡಿದ್ದೆ. ಸೊ ಇವತ್ತು 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ಗಳನ್ನು 25ರಿಂದ 38ರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತೀನಿ. ಎಲ್ಲ ವಿಷಯಗಳಲ್ಲಿ ನಾವು ಯೂಟ್ಯೂಬ್ಗಳಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಸೊ ದಯಮಾಡಿ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿದರೆ ಒಂದು ಪ್ಲೇಲಿಸ್ಟ್ ಲಿಂಕ್ ಬರ್ತದೆ. 2024-25 SSLC ಮಾಡೆಲ್ ಕ್ವಶನ್ ಪೇಪರ್ 1 to ಕೀ ಆನ್ಸರ್ಸ್ ಆಲ್ ಸಬ್ಜೆಕ್ಟ್. ಅಲ್ಲಿ ಹೋಗಿದ್ರೆ ನಿಮಗೆ 2 ಪತ್ರಿಕೆಗಳ ಕೀ ಆನ್ಸರ್ಸ್ಗಳು ಸಿಗ್ತವೆ. ದಯಮಾಡಿ ಅವುಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಮೊದಲ ಪಾರ್ಟಲ್ಲಿ ನಾನೇನು ಮಾಡಿದ್ದೆ, ನಿಮಗೆ 1ರಿಂದ 24 ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ಇವತ್ತು 3 ಅಂಕದ ಮತ್ತು 4 ಅಂಕದ 5 ಅಂಕದ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 25. P of x is equal to x square minus 5x plus k ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯ ಅದರ ಮತ್ತೊಂದು ಶೂನ್ಯತೆಗಿಂತ 1 ಹೆಚ್ಚಾಗಿದೆ. ಹಾಗಾದರೆ k ನ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಫಸ್ಟ್ ಬರ್ಕೊಡ್ರಿ. P of x is equal to x square minus 5x plus 4. ಸೊ ಇಲ್ಲಿ ಎಸ್ a plus b ಅಂದರೆ alpha plus beta is equal to minus b divided by a. ದೆನ್ alpha plus 1 is equal to minus in the bracket minus 5 divided by 1. ಸೊ ಅವಾಗ ನಮ್ಗೆ ಏನಾಗ್ತದೆ, alpha 2 ಆಯಿತು, beta 3 ಸಿಕ್ಕಿತ್ತು. ಸೊ ಅವಾಗ ಮತ್ತೆ ಏನಾಗ್ತದಪ್ಪ ಅಂದರೆ ಕೇದ ಬೆಲೆಗಳನ್ನು ತುಂಬಿದಾಗ ನಮಗೆ ಎಷ್ಟು ಬಂತು, 6 ಅಂತಕ್ಕಂಥದ್ದು ಬಂತು. ಸ್ವಲ್ಪ ಸಿಂಪಲ್ ಆಗಿ ಸ್ಟೆಪ್ಸ್ಗಳಿದ್ದಾವೆ, ಅವುಗಳನ್ನು ನೀವು ನೋಡಿ ಬರಿಬೋದು. ಮುಂದಿನ ಪ್ರಶ್ನೆ 26. 2 ಸಂಖ್ಯೆಗಳ ಮೊತ್ತ 27 ಮತ್ತು ಅವುಗಳ ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ನೋಡಿ, ಒಂದು ಸಂಖ್ಯೆ x ಆಗಿರಲಿ, ಇನ್ನೊಂದು ಸಂಖ್ಯೆ 27 ಮೈನಸ್ ಎಕ್ಸ್ ಅಂತ ಆಗಿರಲಿ. ಸೊ ನೋಡಿ, ಎಕ್ಸ್ ಇನ್ ದ ಬ್ರಾಕೆಟ್ 27 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 182. ಸೊ ಇದನ್ನು ಗುಣಿಸೋಣ. 27x ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 182. ಆಮೇಲೆ ಏನು ಮಾಡೋಣ, ಇದನ್ನು ಪೂರ ಈ ಕಡೆ ತೊಗೊಳ್ಳೋಣ, ಸಮೀಕರಣ ರೂಪದಲ್ಲಿ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 27x ಪ್ಲಸ್ 182. ಸೊ ಮತ್ತೆ ಸಾಮಾನ್ಯೀಕರಣಗೊಳಿಸಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 14x ಮೈನಸ್ 13x ಪ್ಲಸ್ 182. ಅಪವರ್ತನ ತಗೊಳ್ಳೋಣ. ಎಕ್ಸ್ ಇನ್ ದ ಬ್ರಾಕೆಟ್ ಎಕ್ಸ್ ಮೈನಸ್ 14 ಮೈನಸ್ 13 ಇನ್ ದ ಬ್ರಾಕೆಟ್ ಎಕ್ಸ್ ಮೈನಸ್ 14. ಇದು ಎಕ್ಸ್ ಮೈನಸ್ 14 ಬಂತು, ಇದು ಎಕ್ಸ್ ಮೈನಸ್ 13 ಬಂತು. ಆವಾಗ ಎಕ್ಸ್ನ ಬೆಲೆ ಎಕ್ಸ್ ಮೈನಸ್ 14 ಇಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 13 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ 14, ಇನ್ನೊಂದು ಎಕ್ಸ್ ಎಷ್ಟು ಬಂತು, 13 ಅಂತಕ್ಕಂಥದ್ದು ಬಂತು. ಅಂದರೆ ಆ 2 ಸಂಖ್ಯೆಗಳು 14 ಮತ್ತು 13 ಆಗಿವೆ ಅಂತಕ್ಕಂಥದ್ದನ್ನು ಬರೀಬಹುದು. ಮುಂದಿನ ಪ್ರಶ್ನೆ. ಒಂದು ಲಂಬಕೋನ ತ್ರಿಭುಜದ ಎತ್ತರ ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದ 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಹೇಗೆ ಬರೀಬೋದು, AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಪೈಥಾಗೋರಸ್ ಪ್ರಮೇಯದ ಪ್ರಕಾರ AC 13 ಅದ, AB x ಮೈನಸ್ 7 ಸ್ಕ್ವೇರ್, BC ಕಂಡುಹಿಡಿಯಬೇಕು. ಎಕ್ಸ್ ಸ್ಕ್ವೇರ್ ಬರೋಣ. ಸೊ ಇದನ್ನು ತಗೊಳ್ಳೋಣ. 163 ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಮೈನಸ್ 2x 7 ಪ್ಲಸ್ ಎಕ್ಸ್ ಸ್ಕ್ವೇರ್. ಅದನ್ನು ಇನ್ನಷ್ಟು ನಾವು ಸರಳೀಕರಣಗೊಳಿಸಿದಾಗ ಎಷ್ಟಾಗ್ತದಪ್ಪ ಅಂದರೆ ಈ ಸ್ಟೆಪ್ಸ್ಗಳನ್ನು ಬಂದಾಗ ಇವೆಲ್ಲ ನೋಡ್ಕೊಡ್ರಿ. ಸೊ ಲಾಸ್ಟ್ ಎಷ್ಟು ಬರ್ತದೆ, ಎಕ್ಸ್ ಮೈನಸ್ 12 ಎಕ್ಸ್ ಪ್ಲಸ್ 5 ಅಂದರೆ ಒಂದು ಎಕ್ಸದ ಬೆಲೆ 12, ಇನ್ನೊಂದು ಎಕ್ಸದ ಬೆಲೆ ಮೈನಸ್ 5 ಅಂತಕ್ಕಂಥದ್ದು ಬರ್ತದೆ. ಇಷ್ಟು ಏನಾಗಿತ್ತಪ್ಪ ಅಂದರೆ ಇದು ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು. ಪ್ರಶ್ನೆ 27. ಸೈನ್ ಎ ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಟ್ಯಾನ್ ಸ್ಕ್ವೇರ್ ಪ್ಲಸ್ ಎ ಕಾಟ್ ಸ್ಕ್ವೇರ್ ಎ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಟ್ರಿಗ್ನೋಮೆಟ್ರಿಯಲ್ಲಿ ಇರ್ತಕ್ಕಂಥ ಇದು ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ. ಅಂದರೆ ಪಾದ 12 ಸೆಂಟಿಮೀಟರ್ ಆಗಬೇಕು, ಎತ್ತರ ಎಕ್ಸ್ ಮೈನಸ್ 7 ಅಂದರೆ 5 ಸೆಂಟಿಮೀಟರ್ ಆಗಬೇಕು. ಈ ಲೆಕ್ಕ ಇನ್ನೂ ಮುಂದುವರ್ತದೆ, ಅದನ್ನು ನೋಡ್ಕೊಡ್ರಿ. ಈ ಟ್ರಿಗ್ನೋಮೆಟ್ರಿ ಲೆಕ್ಕ ಇದೆ. ಸೊ LHS ಬರ್ಕೊಡ್ರಿ, ಓಕೆನಾ. ದೆನ್ RHS ಎಷ್ಟಾಗ್ತದಪ್ಪ ಅಂದ್ರೆ ಇಷ್ಟು ನೀವೇನು ಮಾಡಬೇಕಾಗಿತ್ತು, ಟ್ರಿಗ್ನೋಮೆಟ್ರಿಯಲ್ಲಿ 3 ಅಂಕಕ್ಕೆ ಇದು ಫಿಕ್ಸ್ ಕ್ವಶನ್ ನಿಮಗೆ. sin a ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕ್ ಎ ಹೋಲ್ ಸ್ಕ್ವೇರ್, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 2 sin a ಪ್ಲಸ್ ಕಾಸ್ ಸೆಕ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ ಪ್ಲಸ್ ಸೆಕ್ ಎ. ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಇದನ್ನು ಇತ್ತು. ಸೊ ಇದನ್ನು ಕೂಡ ನೀವು ನೋಡಿಕೊಂಡು ಕಲ್ಕೊಂಡು ಬರೀರಿ. ಪ್ರಶ್ನೆ 28. P XY ಬಿಂದು A 71 B 35 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು y ಗಳ ನಡುವಿನ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. ಹಾಗೂ A, P ಮತ್ತು B ಬಿಂದುಗಳು ಸರಳ ರೇಖಾಗತವಾಗಿದ್ದರೆ P ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಅದನ್ನು ಸಿಂಪಲ್ ಆಗಿ ಬರ್ಬೋದು. AP ದೂರ ಇಸ್ ಈಕ್ವಲ್ ಟು BP ದೂರ ಅಂತ ಹಾಕಿ
ದೂರ ಪ್ರಮಾಣ ಕಂಡುಹಿಡಿತಕ್ಕಂಥ ಸೂತ್ರ ಹಾಕ್ತೀರಿ. ಸೊ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಅದರಲ್ಲಿ ತಗೊಂಡಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಉತ್ತರ ಫಸ್ಟ್ ಎಷ್ಟು ಬರಬೇಕು, ಇಲ್ಲಿ x + y = 2 ಅಂತಕ್ಕಂಥದ್ದು ಬರಬೇಕು. ಇದನ್ನು ಕ್ಲಿಯರ್ ಆಗಿ ಸ್ಟೆಪ್ಸ್ಗಳನ್ನೇ ನೋಡ್ಕೊಡ್ರಿ, ಓಕೆನಾ. ಆಮೇಲೆ ಮತ್ತೆ p ಆಫ್ xy = x1 + x2 / 2 y1 + y2 / 2 ಅಲ್ಲಿ ಈ ಬೆಲೆಗಳನ್ನು ಹಾಕಿದಾಗ ಸೊ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ 5 ಮತ್ತು 3 ಅಂತಕ್ಕಂಥದ್ದು ಬರಬೇಕಾಗಿತ್ತು. ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಉತ್ತರ. ಒಂದು ಎಸ್ A45 B7Y C43 ಮತ್ತು D(x2). ಈ ಬಿಂದುಗಳು ABCD ಸಮಾಂತರ ಚತುರ್ಭುಜದ ಶೃಂಗ ಬಿಂದುಗಳಾದಾಗ x ಮತ್ತು y ಗಳ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಅದನ್ನು ಸಮಾಂತರ ಚತುರ್ಭುಜದ ಕರ್ಣಗಳು ಸಮನಾಗಿ ಅರ್ಧಿಸ್ತವೆ. ಸೊ ಇದನ್ನು ಚಿತ್ರ ನೋಡ್ಕೊಡ್ರಿ, ABCD. ಸೊ ಆಮೇಲೆ ನೆಕ್ಸ್ಟ್ AC ಮಧ್ಯಬಿಂದು = BD ಮಧ್ಯಬಿಂದು. ಸೊ ಇಷ್ಟು 4 ಸ್ಟೆಪ್ಗಳನ್ನು ಫಸ್ಟಾಗಿ ನೀವು ಬಿಡಿಸ್ಬೇಕು. ಅನಂತರ ಸೊ ನಿಮ್ಗೆ ಏನಾಗ್ತದಪ್ಪ ಅಂದರೆ 7x = 8 ಅಂದರೆ x = 1, 7 + 2 = 8 ಅಂದರೆ 7 ಅಂತಕ್ಕಂಥದ್ದು 6 ಅಂತಕ್ಕಂಥದ್ದು ಬರ್ತದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಲೆಕ್ಕಗಳನ್ನು ಬಿಡಿಸ್ಬೇಕಿತ್ತು. ಮುಂದಿನ ಪ್ರಶ್ನೆ, ಆವೃತ್ತಿ ವಿತರಣಾ ಪಟ್ಟಿ ನೋಡಿ ಸರಾಸರಿ ಕಂಡುಹಿಡಿಯಬೇಕು. ವರ್ಗಾಂತರ ಇದೆ, ಆವೃತ್ತಿ ಇದೆ. ಇದನ್ನು ಕ್ಲಿಯರ್ ಆಗಿ ನೋಡಿದರೆ ಇದ್ರ ಎಷ್ಟಾಗ್ತದಪ್ಪ ಅಂದರೆ ಸೊ ವರ್ಗಾಂತರ ಆವೃತ್ತಿ ಎರಡು ಕೊಟ್ಟಿದ್ದಾರೆ. ಸೊ xi ಮತ್ತು fi xiಗಳನ್ನು ಕಂಡುಹಿಡಬೇಕು. ಸೊ ಇದನ್ನು ಕೂಡಿಸಿದಾಗ 20, ಇದನ್ನು ಕೂಡಿಸಿದಾಗ 760. ಸೊ 760ಅನ್ನು 20ರಿಂದ ಭಾಗಿಸಿದಾಗ ಎಷ್ಟು ಬಂತು, 38. ಸೊ 38 ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಾಸರಿ ಅಂತಕ್ಕದ್ದನ್ನು ಮಾಡ್ಬೋದು ಈಸಿಯಾಗಿ. ಎಸ್. ಮುಂದಿನ ಪ್ರಶ್ನೆ, ಎಸ್ ಮಧ್ಯಾಂಕಗಳನ್ನು ಕಂಡುಹಿಡಬೇಕಾಗದ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ನೋಡ್ಕೊಡ್ರಿ. ಈ ಎರಡೂ ವರ್ಗಾಂತರ ಮತ್ತು ಆವೃತ್ತಿಗಳಿಗೆ ಮಧ್ಯಾಂಕಗಳನ್ನು ಕಂಡುಹಿಡಿದಾಗ CI F ಅದ ಜಸ್ಟ್ ನಾವು CF ಅನ್ನು ಅಷ್ಟೇ ನೋಡ್ತಕ್ಕಂಥದ್ದಿದೆ. ಸೊ ಇಲ್ಲಿ ನೋಡಿದಾಗ ಮಧ್ಯಾಂಕದ ಸೂತ್ರ ಇದೆ L + n/2 - CF ಅಂತ ಇದೆ ಇಂಟು H. n - 2 - CF/F ಇಂಟು H ಅದು, ಓಕೆನಾ. ಸೊ ಅವಾಗ ಇಷ್ಟೆಲ್ಲ ಬೆಲೆಗಳನ್ನು ತುಂಬಿದಾಗ ಸೊ ನಮಗೆ ಲಾಸ್ಟ್ ಎಷ್ಟಾಗ್ತದಪ್ಪ ಅಂದರೆ 29.16 ಅಂತಕ್ಕಂಥದ್ದು ಎಸ್ ಮಧ್ಯಾಂಕ ಬರ್ತದೆ. ಇದು ಇಂಪಾರ್ಟೆಂಟ್. ಇನ್ನು 30ನೇ ಪ್ರಶ್ನೆ, ಒಬ್ಬ ಹುಡುಗ ಮತ್ತು ಒಬ್ಬಳು ಹುಡುಗಿಯು ಸೆಪ್ಟೆಂಬರ್ ತಿಂಗಳಲ್ಲಿ ಹುಟ್ಟಿದ್ದಾರೆ. ಅವರು ಹುಟ್ಟಿದ ದಿನಾಂಕ ಬೇರೆ ಬೇರೆ ದಿನದಲ್ಲಿ ಬರುವ ಒಂದೇ ದಿನದಲ್ಲಿ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಭಾಳ ಸಿಂಪಲ್ ಅದ. ಎಸ್ ಅನ್ನೋದು ವರ್ಷದ ದಿನಗಳು, n(x) = 365, ಎ ಬೇರೆ ಬೇರೆ ದಿನದಲ್ಲಿ ಬರ್ತಕ್ಕಂಥ ಸಂಭವನೀಯತೆ, n(a) = 365 - 1 ಅಂದರೆ 364 ಇದು ಬತ್ತು. ಆಮೇಲೆ ಬಿ ಅಂತಕ್ಕಂಥದ್ದು ಇದು ಬತ್ತು. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು, ಒಂದೇ ದಿನದಲ್ಲಿ ಬರೋ ಮತ್ತು ಬೇರೆ ಬೇರೆ ದಿನದಲ್ಲಿ ಬರುವ ಸಂಭವನೀಯತೆಗಳನ್ನು ಬರಿಬೋದಿತ್ತು. 31, ಒಂದು ಅಸಮಬಾಹು ತ್ರಿಭುಜ ABC ಮತ್ತು BCಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಈ ಸರಳ ರೇಖೆ ABಯನ್ನು D ಬಿಂದುವಿನಲ್ಲಿ ಮತ್ತು AC-ಯನ್ನು E ಬಿಂದುವಿನಲ್ಲಿ ಛೇದಿಸಲಿ. DE ಅನುಪಾತ BC = 2:5, AD = 2 ಸೆಂಟಿಮೀಟರ್, AE = 3 ಸೆಂಟಿಮೀಟರ್ ಮತ್ತು DE 4 ಸೆಂಟಿಮೀಟರ್ ಆದಾಗ ತ್ರಿಭುಜ ABCಯ ಸುತ್ತಳತೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. 31ನೇ ಪ್ರಶ್ನೆ. ಸೊ ಬರ್ಕೊಳ್ಳೋಣ. ತ್ರಿಭುಜ ABCಯಲ್ಲಿ DE ಲಂಬ BC. ಸೊ ಇದನ್ನು ಡಯಾಗ್ರಾಮ್ ಕೊಡ್ರಿ. ABC DE 4 ಸೆಂಟಿಮೀಟರ್, 3 ಸೆಂಟಿಮೀಟರ್, 2 ಸೆಂಟಿಮೀಟರ್. ಥೇಲ್ಸನ್ ಉಪಪ್ರಮೇಯ ಪ್ರಕಾರ AD/AB = AE/AC = DE/BC. ಅವಾಗ ನಮಗೆ ಫಸ್ಟ್ ಇಲ್ಲಿ AB ಎಷ್ಟು ಸಿಗ್ತದೆ, 5 ಸೆಂಟಿಮೀಟರ್ ಸಿಗ್ತದೆ. ಇಲ್ಲಿ AC ಎಷ್ಟು ಸಿಗ್ತದೆ, 5 ಸೆಂಟಿಮೀಟರ್ ಸಿಗ್ತದೆ. ಇದು ಸ್ಟೆಪ್ ಸ್ವಲ್ಪ ನೋಡ್ಕೊಡ್ರಿ. ಆಮೇಲೆ DE/BC = 2/5. ಆಮೇಲೆ 42/BC = 2/5. ಸೊ ಆಮೇಲೆ 2 ಮತ್ತು ಇದನ್ನು ತೆಗೆದು ಬಿಡೋಣ. ಸೊ ಅವಾಗ BC ಕೇವಲ ಎಷ್ಟು ಉಳಿತದಪ್ಪ ಅಂದ್ರೆ 5 × 10 ಅಂತಕ್ಕಂಥದ್ದಾಗ್ತದೆ. ABCಯ ಸುತ್ತಳತೆ ಕಂಡುಹಿಡಬೇಕಾದ್ರೆ AB + BC + AC 5, 10, 7.5 ಒಟ್ಟಾರೆ ಉತ್ತರ 22.5 ಸೆಂಟಿಮೀಟರ್ ಅಂತಕ್ಕದ್ದನ್ನು ಬರಬೇಕು. ಎಸ್ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆಳೆದ ಸ್ಪರ್ಶಕಗಳ ಉದ್ದ ಸಮ ಅಂತಾನೆ ಸಾಧಿಸಿ ಅಂತ. ಇದು ವೃತ್ತದ ಮೇಲಿನ ಅಗ್ದಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮೇಯ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆಳೆದ ಸ್ಪರ್ಶಕಗಳ ಉದ್ದ ಸಮ. ಸೊ ಇದನ್ನು ಫಸ್ಟ್ ಈ ಪ್ರಮೇಯದಲ್ಲಿ ಬರ್ತಕ್ಕಂಥ ಚಿತ್ರ. ದತ್ತ O ವೃತ್ತ ಕೇಂದ್ರ P ಬಾಹ್ಯ ಬಿಂದು, AP ಮತ್ತು BP ಸ್ಪರ್ಶಕಗಳು. ಸಾಧನೆಯ AP = BP. ರಚನೆ OA, OB ಮತ್ತು OP ಸೇರಿಸಿದೆ. ಸಾಧನೆ ತ್ರಿಭುಜ OAP ಮತ್ತು ತ್ರಿಭುಜ OBPಯಲ್ಲಿ OA = OB, OP = OP, ಕೋನ A = ಕೋನ B = 90 ಡಿಗ್ರಿ. ಸೊ ಇದನ್ನು ಕೂಡ ತಾವು ನೋಡ್ಕೊಂಡ್ರೆ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ 3 ಮಾರ್ಕ್ಸಿಗೆ ವೃತ್ತದ ಮೇಲಿನ ಫಿಕ್ಸ್ ಆಗಿರ್ತಕ್ಕಂಥ ಪ್ರಮೇಯ. 33, ಚಿತ್ರದಲ್ಲಿ OAYB ತ್ರಿಜಾಂತರ ಖಂಡದ ವಿಸ್ತೀರ್ಣ 462 cm² ಆದರೆ ತ್ರಿಭುಜ
ಕೋನ AOB = 120 ಡಿಗ್ರಿ ಆದರೆ AYB ಕಂಸದ ಉದ್ದಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿರ್ತಕ್ಕಂಥ ಡಯಾಗ್ರಾಮ್ಗಳನ್ನು ನೋಡ್ಕೊಡ್ರಿ. ಸೊ ಇಲ್ಲಿ ಏನು ಬರಿಬೋದಪ್ಪ ಅಂದರೆ ವಿಸ್ತೀರ್ಣ = 462 cm² ಅಂತ ಬರ್ತದೆ. ಅವಾಗ 120 ಡಿಗ್ರಿ ಬಂದರೆ ಆರ್ಗಳನ್ನು ಏನು ಮಾಡಬೇಕಾಗ್ತದೆ, ಕಂಡುಹಿಡಿಬೇಕಾಗ್ತದೆ. ಅವಾಗ ಆರ್ಗಳನ್ನು ಕಂಡುಹಿಡಿಬೇಕಾದ್ರೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರಗಳನ್ನು ಹಾಕ್ತೀವಿ. ಅವಾಗ ಈ ಸೂತ್ರದಲ್ಲಿ ನಾವು ಬೆಲೆಗಳನ್ನು ತುಂಬಬೇಕಾಗ್ತದೆ. ಸೊ ಬಂದಾಗ ನಮಗೆ 21 cm = r ಅಂತಕ್ಕಂಥದ್ದು ಬರ್ತದೆ. ಓಕೆನಾ, ಇದು ಫಸ್ಟ್. ಆಮೇಲೆ ತ್ರಿಜ್ಯಾಂತರ ಖಂಡದ ಕಂಸಗಳನ್ನು ಕಂಡುಹಿಡಿತಕ್ಕಂಥ ಸೂತ್ರ ಇದೆ. ಸೊ ಇದು ಎಷ್ಟಾಗ್ತದಪ್ಪ ಅಂದರೆ 44 ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ. ಸೊ ಇಷ್ಟು ನೀವು ಏನು ಮಾಡಬೇಕಪ್ಪ ಅಂತಂದರೆ ಬರಿಬೇಕಾಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳನ್ನು ಹಾಕಬೇಕಿತ್ತು. ಮುಂದಿನ ಪ್ರಶ್ನೆ, ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ. ಕೆಲಸದ ಉದ್ದ 44/21 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಏನು ಬರೀತೀರಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ಕೋನ. ಅವಾಗ ಸೂತ್ರಕರ ಸೊ ಫಸ್ಟ್ ಬರೋದೇ 6 ಸೆಂಟಿಮೀಟರ್ ಬರ್ತದೆ. ಆಮೇಲೆ ತ್ರಿಜ್ಯಾಂತರ ಖಂಡದ ಕಂಸ ಅದರ ಸೂತ್ರ ಇದೆ, ಬೆಲೆಗಳನ್ನು ಹಾಕೋಣ. ಸೊ ಎಷ್ಟು ಬರಬೇಕು, 60 ಡಿಗ್ರಿ ಅಂತಕ್ಕಂಥದ್ದನ್ನು ಬರೆದ್ರೆ ಉತ್ತರ ಇಲ್ಲಿ ಕಂಪ್ಲೀಟ್ ಆಗ್ತದೆ. ಸ್ವಲ್ಪ ಕ್ಲಿಯರ್ ಆಗಿ ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ. 4 ಮಾರ್ಕ್ಸಲ್ಲಿ 34ನೇ ಪ್ರಶ್ನೆ, ಗ್ರಾಫ್ ಇದೆ. x + y = 6, 2x + y = 10 ರೇಖಾತ್ಮಕ ಸಮೀಕರಣಗಳ ಜೋಡಿ ಇದೆ. ಸೊ ಇದನ್ನು ಈ ತರನಾಗಿರ್ತಕ್ಕಂಥದ್ದು ಬರ್ತದೆ. x + y = 6, 2x - y = 10 ಅದ. ಸೊ ಈ ತರನಾಗಿರ್ತಕ್ಕಂಥ ಬಿಡಿಸಿದರೆ ಪ್ರಮಾಣಗಳನ್ನು ಬರಬೇಕಾಗ್ತದೆ, x ಅಕ್ಷ ಮತ್ತು y ಅಕ್ಷ. ಸೊ ಇಲ್ಲಿ ಬಿಂದುಗಳನ್ನು ಗುರುತಿಸಿದ್ದಾರೆ, ಇದು ಬಂದಿದೆ. ಸೊ ಇದು ಏನಾಗ್ತದಪ್ಪ ಅಂದ್ರೆ ಪರಿಹಾರ x 4 y 2 ಅಂತಕ್ಕಂಥದ್ದು ಗ್ರಾಫಲ್ಲಿ ನೀವು ಬರೆದ್ರೆ 4 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ 3:2. ಆದರೆ ಈ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತಗಳ ಅನುಪಾತಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸಿಂಪಲ್ ಆಗಿ ಬರೀತೀರಿ A11 / A8 = 3/2. ಅವಾಗ ಸೊ ಮೈನಸ್ D = A ಅಂತಕ್ಕಂಥದ್ದು ಫಸ್ಟ್ ಕಂಡುಹಿಡಿಬೇಕು. ಇದನ್ನು ನೋಡ್ಕೊಳ್ರಿ. ಓಕೆನಾ, ಆಮೇಲೆ ಏನು ಬರಬೇಕು, S5 / S21 ಸೊ ಈ ಸೂತ್ರವನ್ನು ಹಾಕ್ತೀವಿ. ಸೊ ಅವಾಗ ಹಾಕಿದಾಗ ನಮ್ಗೆ ಎಷ್ಟು ಬರಬೇಕಪ್ಪ ಅಂತಂದರೆ ಉತ್ತರ ಇಷ್ಟು ಉತ್ತರ ಬರಬೇಕು. S5/S21 = 5/189 ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು. ಮುಂದೆ ಪ್ರಮೇಯ ಇದೆ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪದಲ್ಲಿರ್ತವೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಇದು ಅದು ಕೋಕೋ ನಿರ್ಧಾರಕ ಗುಣಮೆ ಅಂತ ಕರೀತಾರೆ. ಸೊ ಚಿತ್ರಗಳನ್ನು ಕಲ್ಕೋಬೇಕು. ದತ್ತ ಇದೆ, ಸಾಧನೀಯ ರಚನೆ, ಸಾಧನೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮೇಯ. ಸೊ ಇದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂತಂದರೆ ಪುಸ್ತಕದಲ್ಲಿದ್ದಂಗೆ ನೋಡಿ ಕಲ್ಕೊಳ್ರಿ. 4 ಅಂಕಗಳು ನಿಮ್ಮ ಎಕ್ಸಾಮ್ಗೆ ಖಂಡಿತವಾಗಿ ಬರ್ತದೆ. 37, ಮರದಿಂದ ಮಾಡಿದ ಸಿಲಿಂಡರ್ನಿಂದ 2 ವೃತ್ತಾಕಾರದ ಅರ್ಧಗೋಳವನ್ನು ಚಿತ್ರದಲ್ಲಿ ತೋರಿಸುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರಿನ ಎತ್ತರ 10 ಸೆಂಟಿಮೀಟರ್, ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್. ಆದರೆ ವಸ್ತುವಿನ ಪೂರ್ಣ ಮೇಲ್ಮೈದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು. ವಸ್ತುವಿನ ಚಿತ್ರಗಳನ್ನು ನೋಡ್ಕೊಳ್ರಿ. ಇದನ್ನ ಎಗ್ದಿ ಸಿಂಪಲ್ ಆಗಿ ನೀವು ಏನು ಮಾಡ್ಬೋದಪ್ಪ ಅಂದ್ರೆ ಬರಿಬೋದು. ಅದು ಸಿಲಿಂಡರ್ ಅದ ಅರ್ಧಗೋಳ ಇದೆ. ಸೊ ಫಸ್ಟ್ ಎಷ್ಟು ಡಾಟಾ ಬರ್ಕೊಳ್ಳೋಣ. R7 / 2 ಸೆಂಟಿಮೀಟರ್ ಅಂದರೆ H 10 ಸೆಂಟಿಮೀಟರ್. ಸೂತ್ರಗಳನ್ನು ಹಾಕೋಣ. ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ = ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೋಲ್ಸ್ ಅಂದರೆ 2. ಓಕೆನಾ, ಗುಣಿಸ್ಬೇಕಾದ್ರಿಂದ. ಸೊ ಅವಾಗ ಇಲ್ಲಿ ಟೋಟಲ್ ಡಾಟಾ ಹಾಕಿದ್ರೆ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ 374 cm² ಅಂತಕ್ಕಂಥದ್ದು ಉತ್ತರದಲ್ಲಿ ಬರ್ತದೆ. ಇದು ಫಸ್ಟ್ ಸ್ಟೆಪ್ ಇತ್ತು. ಓಕೆನಾ, ಆಮೇಲೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇದೇ ಚಿತ್ರದ ಬಗ್ಗೆ ಸೇಮ್ ಆಗಿರ್ತಕ್ಕಂಥ ಇನ್ನೊಂದು ಇದೆ. ಹಣ್ಣಿನ ರಸದ ವ್ಯಾಪಾರಿ ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡ್ತಾ ಇದ್ದಾನೆ. ಓಕೆನಾ, ಸಿಲಿಂಡರಿನ ಆಕಾರದ ಗಾಜಿನ ಲೋಟದ ಒಳವ್ಯಾಸ 5 ಸೆಂಟಿಮೀಟರ್. ಆದರೆ ಲೋಟದ ಕೆಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ ಭಾಗ ಇದೆ. ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತದೆ. ಗಾಜಿನ ಲೋಟದ ಎತ್ತರ 10 ಸೆಂಟಿಮೀಟರ್ ಆದರೆ ಲೋಟದ ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯವನ್ನು ಕಂಡುಹಿಡಿದು π = 3.14 ಅಂತ ತೆಗೆದುಕೊಡ್ರಿ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಇತ್ತು. ಸೊ ಈ ಥರ ಸಿಲಿಂಡರ್ನ ನೀವೇನು ಮಾಡ್ತೀರಪ್ಪ ಅಂತಂದರೆ ತಗೊಳ್ತೀರಿ. ಸೊ H 60 ಓಕೆನಾ, 157 cm³ ಅಂತಕ್ಕಂಥದ್ದು ಬತ್ತು. ಇದು ಲೋಟದ ಗೋಚರ ಸಾಮರ್ಥ್ಯ = ಸಿಲಿಂಡರ್ನ ಘನಫಲ ಸೂತ್ರ 2πRh ಅಂತಕ್ಕಂಥ ಸೂತ್ರ ಹಾಕಿ ಮಾಡ್ತೀರಿ. ಆಮೇಲೆ ಅದು ನೈಜವಾಗಿರ್ತಕ್ಕಂಥದ್ದು 124 cm³ ಅಂತಕ್ಕಂಥದ್ದು
ಇಲ್ಲಿ ಬರಬೇಕಾಗ್ತದೆ. ಓಕೆನಾ? ಸೊ ಇಷ್ಟು ಉತ್ತರ. ಇದು 37ನೇ ಲೆಕ್ಕದ ಉತ್ತರ ಇದು. ಓಕೆನಾ? ಸೊ ಇದು ಏನಿದೆ ನೋಡಿ ಇದ್ರದ್ದು ಲೆಕ್ಕ. ಆಮೇಲೆ ಅದು ಲಾಸ್ಟ್ 38ದವ್ರು ಇಲ್ಲಿ ಮಾಡಿದ್ದಾರೆ. ಓಕೆನಾ? ಇದು 38ನೇ ಲೆಕ್ಕ. ಪಿ ಕ್ಯೂ ಆರ್ನಲ್ಲಿ ಅಂತಕ್ಕಂಥದ್ದು ನೋಡಿ ಸರ್ ಕ್ಲಿಯರ್ ಆಗಿ ನೋಡ್ಕೊಡ್ರಿ ಅದನ್ನು. ಸೊ ಇಷ್ಟು ಸ್ಟೆಪ್ಸ್ಗಳನ್ನು ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಇಟ್ ಮೀನ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥ ಕೀ ಆನ್ಸರ್ಸ್ ಇದು ಮ್ಯಾಥ್ಸ್ದು ಮುಗೀತು. ಸೊ ಇನ್ನು ನೆಕ್ಸ್ಟ್ ಸೆಕೆಂಡ್ ಪೇಪರಲ್ಲಿನೂ ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ನಿಮಗಾಗಿ ಕೀ ಆನ್ಸರ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಗಳನ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.